ಅವ್ರಾಗ ಅವರೇ ನಾನು ನೋಡ್ತಾ ಇದ್ದಂಗೆ ಕುತ್ಕೊಳಕ್ ಮುಂಚೆ ಅವ್ರಾಗ ಅವರೇ ಸಮಸ್ಯೆಗಳು ಹೇಳಿದ್ರಿಂದ ನನ್ಗೆ ಅನಿಸ್ತು ನನ್ನ ಗಂಡ ಯಾರು ಅಂತ ಗೊತ್ತಿಲ್ಲ ಅವ್ರಿಗೆ, ನಾನು ಯಾರು ಅಂತ ಗೊತ್ತಿಲ್ಲ. ಅವ್ರಾಗ ಅವರೇ ಹೇಳಿದ್ರು, ಅವ್ರಾಗ ಅವರೇ ಏನು ಪಿನ್ ಟು ಪಿನ್ ಏನಿದೆ ಎಲ್ಲ ಹೇಳಿದ್ರು ಅವ್ರಾಗ ಅವರೇ. ನಾನು ಒಂದು ಮಾತು ಬಾಯಿ ಬಿಟ್ಟು ಹೇಳಲಿಲ್ಲ. ಎಲ್ಲ ಖುಷಿ ಆಯಿತು. ಅವ್ರಾಗ ಅವ್ರು ಹೇಳಿದ್ಮೇಲೆ ನನಗೂ ಒಂದು ನಂಬಿಕೆ ಬಂದಿದೆ. ಪಾಸಿಟಿವ್ ಇಲ್ಲಿ ಬಂದರೆ ತುಂಬ ಪಾಸಿಟಿವ್. ಇಲ್ಲಿ ಬರೋವರೆಗೂ ಬರಬೇಕಾ ಅಂತಿರುತ್ತೆ. ಬಂದ ಮೇಲೆ ತುಂಬ ಪಾಸಿಟಿವ್. ಈಗ ನೋಡಿ ಮೈಯೆಲ್ಲ ನಡುಕ್ತಾ ಇದೆ, ನೀವು ಮಾತಾಡೋಕ್ಕೆ ಆಗ್ತಾಯಿಲ್ಲ. ತುಂಬ ಪಾಸಿಟಿವ್. ಸ್ಟೆಪ್ಪು ಒಳಗಡೆ ಕಾಲಿಡಿದ ತಕ್ಷಣ ಮೈಯೆಲ್ಲ ರೋಮಾಂಚನ ಆಗುತ್ತೆ, ಖುಷಿ ಆಗುತ್ತೆ, ಬರಬೇಕಲ್ಲ ಅನ್ಸುತ್ತೆ. ಅಮಾವಾಸ್ಯೆ ಪೂಜೆ, ಹುಣ್ಣಿಮೆ ಪೂಜೆ ತುಂಬ ಚೆನ್ನಾಗಿದೆ. ಹುಣ್ಣಿಮೆ ಅಮಾವಾಸ್ಯೆಲ್ಲಂತೂ ಸಿಕ್ಕಾಪಟ್ಟೆ ಪಾಸಿಟಿವ್ ಅನ್ನೋದು. ಬೇರೆ ದಿನನೂ ಇರುತ್ತೆ, ಇರಲ್ಲ ಅಂತಲ್ಲ. ಹುಣ್ಣಿಮೆಯಲ್ಲಿ ಗುರುಗಳು ಮಾಡೋ ಹೋಮ, ಆಮೇಲೆ ಇಲ್ಲಿ ಅವರು ನಮಗೆಲ್ಲ ಮಾತಾಡೋ ರೀತಿ, ಗುರುಗಳು ಮಾತಲ್ಲಿ ತುಂಬ ಪಾಸಿಟಿವ್ ಇದೆ. ಇನ್ನು ಅಮ್ಮನ ಕ್ಷೇತ್ರ ಕೇಳ್ತೀರಾ ಇನ್ನೂ ಜಾಸ್ತಿ. ಕೊಟ್ಟಿರೋ ಹಣ ವಾಪಸ್ ಬರ್ತಿಲ್ಲ, ಬಹಳ ವರ್ಷದಿಂದ ಕೊಟ್ಟಿರೋ ದುಡ್ಡು ನಮಗೆ ವಾಪಸ್ ಬರ್ತಾನೆ ಇಲ್ಲ, ನಾವೆಲ್ಲೋದ್ರೂ ಕೂಡ ಪರಿಹಾರನೇ ಸಿಕ್ಕಿಲ್ಲ ಅನ್ನುವಂಥವ್ರು ಈ ಕ್ಷೇತ್ರಕ್ಕೆ ಪ್ರತ್ಯಂಗಿರ ಹೋಮ, ಅಮಾವಾಸ್ಯೆ ಮತ್ತೆ ಉಣ್ಮೆಗೆ ಆಗುವಂಥ ಹೋಮಕ್ಕೆ ಯಾವ ವ್ಯಕ್ತಿ ಬಂದು ಭಾಗವಹಿಸ್ತಾರೋ 100ಕ್ಕೆ 101% ರಿಸಲ್ಟ್ ಸಿಗುತ್ತೆ. ನಂಬಿಕೆ, ಭಕ್ತಿ, ಶ್ರದ್ಧೆಯಿಂದ ಬನ್ನಿ, ಖಂಡಿತ ಪರಿಹಾರ.